ಬರ್ತಾರೆ ಸರ್ ಕೆಲವರು ರೌಡಿಸಮ್ ನಡೆಸಿದ್ರು. ಆದರೂ ನಮಗೆ ನಾವು ಎದುರದಲ್ಲೇ ನಾವು ಹೋಗಲ್ಲ ಎಲ್ಲಿಗೆ. ನಮ್ಮ ಕಡೆಗೆ ದುಡ್ಡಿಗೋಸ್ಕರ ನಾವು ಈ ಥರ ಬಂದು ಹಿಂಗೆ ಸೆಟ್ಟಕ್ಕೆ ಅಂತ ದುಡಿಯಕ್ಕೆ ಬಂದಿವಿ ಸರ್. ಏನಿರಲಿಲ್ಲ, ಕರೆಂಟ್ ಇಲ್ಲ, ಏನೋ ಒಂದು ಹೆಣ್ಣು ಮಕ್ಕಳು ಎಲ್ಲರೂ ದುಡ್ಡು ಸಂಪಾದನೆ ಮಾಡ್ಕೊಂಡಿದ್ವಿ. ಅಲ್ಲಿ ಮನೆಯಲ್ಲಿ ಬ್ಯಾಗಲ್ಲಿ ಇಟ್ಟಿದ್ರೆ ಅವು ಎಲ್ಲ ಸಾಮಾನ ಎಲ್ಲ ಬ್ಯಾಗ್ ಉಟ್ಕೊಂಡು ಬಾಟ್ಲು ಎಲ್ಲ ಕೊಚ್ಕೊಂಡು ಹೋಗಿದ್ವಿ ಸರ್. ನೀರಿಗೆ ಶೆಡ್ ಕೂಡ ಬಿದ್ದುಬಿಟ್ಟಿದೆ. ಈ ಬೇಳೆ ಎಲ್ಲ ಕೊಚ್ಕೊಂಡು ಹೋಗಿದ್ವು. ಚಿಕ್ಕ ಹುಡುಗರಿಗೆ ಹಾಲು ದೊಡ್ಡರಿಗೆ ಹಾಲು ವಯಸ್ಸು ನೋಡಿ ಹೆಸರು ಅದೆಲ್ಲ ಬರ್ಕೊಂಡಾರ ಸರ್. ಬಟ್ಟೆ ಕೊಡ್ತು ಜೀವನ ಮಾಡ್ತಾ ಇದ್ದೀವಿ ಸರ್. ಆಸ್ತಿ ಮಕ್ಕಳು ಆಸ್ತಿ ಇಲ್ಲ, ಮಕ್ಕಳು ಹುಡ್ಸಕ್ ಬಟ್ಟೆ ಇಲ್ಲ, ರೇಷನ್ ಎಲ್ಲ ಹೋಗ್ಬಿಟ್ಟಿದೆ, ಕೆಲ್ಸನೂ ಇಲ್ಲ. ಕೆಲ್ಸಕ್ಕೆ ಹೋದ್ರೆ ನಮ್ಗೆ ಊಟ ಸರ್ ಇಲ್ಲ ಅಂದ್ರೆ ದುಡ್ಕೊಂಡು ತಿನ್ಬೇಕಂತ ಬಂದಿವಿ ಸರ್. ಈ ಕಡೆ ಊರು ಪಕ್ಕದಲ್ಲಿದೆ, ಮಳೆ ಬಂದ್ರೆ ಒಂದು ನಿಮಿಷ. ಈ ಮನೆಗಳು ವಿಚಾರದಲ್ಲಿ ಯಾರನ್ನ ದುಡ್ಡು ತಗೊಂಡ್ರೆ ಅವ್ರ ಮಕ್ಕಳು ಹುಳ ಬಿದ್ದು ಸಾಯ್ತಾರೆ. ಅದಕ್ಕಿಂತ ಹೆಚ್ಚಿಗೆ ತಿಂಗಳಲ್ಲಿ ಇನ್ನೂ 42,000 ಮನೆಗಳು ಕೊಡ್ತೀವಿ. ಆ ಕಾರಣಕ್ಕೆ ಆನ್ಗೋಯಿಂಗ್ ಮನೆಗಳು ಕೆಲಸ ನಡೀತಾ ಇದೆ. ಮನೆ ಮುಖ್ಯಮಂತ್ರಿಗಳು ಇದು ಕಂಪ್ಲೀಟ್ ಮಾಡಿ ವರ್ಷ, ಬರೋ ವರ್ಷದಲ್ಲಿ ನೀವು ಹೇಳ್ದಂಗೆ 3.5 ಲಕ್ಷ ಮಾಡಿ ಟಾರ್ಗೆಟ್ ಕೊಡುವ ಅಂತ ಹೇಳಿದರು. ಆ ಕಾರಣಕ್ಕೆ ಹೊಸ ಟಾರ್ಗೆಟ್ ಯಾವುದಿಲ್ಲ. ಎಲ್ಲ ಒಂದೊಂದು ಪಂಚಾಯತ್ಗೆ 950 ಮನೆ ಕೊಟ್ಟಿದ್ದೀವಿ, ಸಪ್ರೇಟ್ ಪಂಚಾಯತ್. ತೊಂದರೆಗಳು ಅನುಭವಿಸಿದರು. ಆದರೆ ಈಗಿನ ನಮ್ಮ ರಾಜ್ಯ ಸರ್ಕಾರ ನಮಗಾಗಿ ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಹಾಗೆ ಮತ್ತು ಸಾಲವನ್ನು ಕೂಡ ಮನ್ನಾ ಮಾಡಿದ್ದಾರೆ. ಜಮೀರ್ ಅಹಮದ್ ಸಾರ್ ಅವರಿಗೆ ನಾವು ಧನ್ಯವಾದಗಳು. ಒಂದು ನಿಮಿಷ. ಈ ಮನೆಗಳು ವಿಚಾರದಲ್ಲಿ ಯಾರನ್ನ ದುಡ್ಡು ತಗೊಂಡ್ರೆ ಅವ್ರ ಮಕ್ಕಳು ಹುಳ ಬಿದ್ದು ಸಾಯ್ತಾರೆ. ಅದಕ್ಕಿಂತ ಹೆಚ್ಚಿಗೆ